ಗೂಗಲ್ ಆ್ಯಡ್ಸಲ್ಲಿ ಯಾವ ಆ್ಯಡ್ಸ್ ಫಸ್ಟ್ ಪೊಸಿಷನ್ ಬರಬೇಕು, ಯಾವ ಆ್ಯಡ್ಸ್ ಸೆಕೆಂಡ್ ಪೊಸಿಷನ್ ಬರಬೇಕು, ಯಾವ ಆ್ಯಡ್ಸ್ ಥರ್ಡ್ ಪೊಸಿಷನ್ ಬರಬೇಕು ಅನ್ನೋದನ್ನ ಗೂಗಲ್ ಆ್ಯಡ್ಸು ಈ ಒಂದು ಫ್ಯಾಕ್ಟರ್ ಮೇಲೆ ಡಿಟರ್ಮೈನ್ ಮಾಡುತ್ತೆ. ಆ ಫ್ಯಾಕ್ಟರ್ ಯಾರಪ್ಪ ಅಂದರೆ ಆ್ಯಡ್ ರ್ಯಾಂಕ್. ಸೊ ಆ್ಯಡ್ ರ್ಯಾಂಕ್ ಅನ್ನೋ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬಿಡಿ. ಸೊ ದಟ್ ನಾನು ಹೊಸ ವೀಡಿಯೋ ರಿಲೀಸ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ಬೇಗ ಕಲ್ತ್ಕೋಬೋದು. ಬನ್ನಿ, ಜಾಸ್ತಿ ತಡ ಮಾಡಿದೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ವಾಟ್ಸಪ್ ಕಮ್ಯುನಿಟಿ ಇದೆ, ಆ ವಾಟ್ಸಪ್ ಕಮ್ಯುನಿಟಿ ಜಾಯ್ನ್ ಆಗೋದನ್ನ ಮರಿಬೇಡಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನಾನು ವೀಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಆ್ಯಡ್ ರ್ಯಾಂಕ್ ಅನ್ನೋ ಕಾನ್ಸೆಪ್ಟ್ ಯಾಕೆ ಇಂಪಾರ್ಟೆಂಟು ಆ್ಯಂಡ್ ಇದು ವಿತ್ ಎಕ್ಸಾಂಪಲ್ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಸಿ ಫಾರ್ ಎಕ್ಸಾಂಪಲ್ ನಾನು ಗೂಗಲ್ ಹೋಗ್ಬಿಟ್ಟು ಬೆಸ್ಟ್ 2 BHK ಫ್ಲ್ಯಾಟ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಟೈಪ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಎಷ್ಟೋ 4 ಆ್ಯಡ್ಸ್ ಬರ್ತಿದೆ. ಓಕೆ, ಈ ಕಂಪ್ನಿಯವ್ರದ್ದು ಆ್ಯಡ್ಸ್ ಬರ್ತಿದೆ. ಬಟ್ ನೀವು ಯಾವಾಗಾರ ಯೋಚನೆ ಮಾಡಿದ್ದೀರಾ ಯಾಕೆ ಈ ಆ್ಯಡ್ ಫಸ್ಟ್ ಪೊಸಿಷನ್ ಬಂದಿದೆ, ಯಾಕೆ ಈ ಆ್ಯಡ್ ಸೆಕೆಂಡ್, ಥರ್ಡ್, ಫೋರ್ತ್ ಬಂದಿದೆ, ಯಾಕೆ ಈ ಥರ್ಡ್ ಆ್ಯಡ್ ಯಾಕೆ ಫಸ್ಟ್ ಬಂದಿಲ್ಲ, ಇಲ್ಲ ಸೆಕೆಂಡ್ ಆ್ಯಡ್ ಯಾಕೆ ಥರ್ಡ್ಗೆ ಹೋಗಿಲ್ಲ ಅನ್ನೋದು ಯಾವಾಗಾರು ಯೋಚನೆ ಮಾಡಿದ್ದೀರಾ? ಸೊ ಇದನ್ನೇ ಕಾನ್ಸೆಪ್ಟ್ ನಾವು ಗೂಗಲ್ ಡಿಫೈನ್ ಮಾಡೋದು ಆ್ಯಡ್ ರ್ಯಾಂಕ್ ಅಂತ. ಓಕೆ, ಆ್ಯಡ್ ರ್ಯಾಂಕ್ ಅನ್ನೋ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು. ಸೊ ಗೂಗಲ್ ಸರ್ಚ್ ಇಂಜಿನಲ್ಲಿ ಯಾರು ಫಸ್ಟ್ ಬರಬೇಕು, ಯಾರು ಸೆಕೆಂಡ್ ಬರಬೇಕು, ಥರ್ಡ್ ಬರಬೇಕು, ಫೋರ್ತ್ ಬರಬೇಕು ಅನ್ನೋ ಇಂಪಾರ್ಟೆಂಟು. ಫಸ್ಟ್ ಏನಕ್ಕೆ ಬರಬೇಕಂತ ಹೇಳಿ, ಏನಕ್ಕಂದರೆ ಫಸ್ಟ್ ಪ್ಲೇಸ್ ಬಂದರೆ ಅಲ್ವಾ ಜಾಸ್ತಿ ಜನ ಕ್ಲಿಕ್ಸ್ ಮಾಡ್ತಾರೆ. ಕ್ಲಿಕ್ಸ್ ಮಾಡಿದ್ರೆ ನಿಮ್ಮ ವೆಬ್ಸೈಟ್ ಬಗ್ಗೆ ಗೊತ್ತಾಗುತ್ತೆ, ನಿಮ್ಮ ಬಿಸ್ನೆಸ್ ಬಗ್ಗೆ ಗೊತ್ತಾಗುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಸೇಲ್ಸ್ ಲೀಡ್ಸ್ ಕೂಡ ಬರುತ್ತೆ. ಓಕೆ, ಫಸ್ಟ್ ಪ್ಲೇಸ್ ಬರೋದು ತುಂಬ ಇಂಪಾರ್ಟೆಂಟ್. ಓಕೆ, ಒಂದು ಎಕ್ಸಾಂಪಲಿಂದ ಅರ್ಥ ಮಾಡ್ಕೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿಯವರು ಅನ್ನೋ ಹೆಂಡತಿ ಮಕ್ಕಳು ಕರ್ಕೊಂಡು ದೇ ವಾಂಟ್ ಟು ಗೋ ಟು ವೆರಿ ಗುಡ್ ರೆಸ್ಟೋರೆಂಟ್. ಓಕೆ, ಅವ್ರ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ, ಒಂದು ಒಳ್ಳೆ ಹೋಟ್ಲ್ ಇರಬೇಕು, ನೀಟ್ ಆ್ಯಂಡ್ ಕ್ಲೀನ್, ಟೇಸ್ಟಿ ಫುಡ್ ಇರಬೇಕು, ಇಷ್ಟು ಅಂದರೆ ಒಂದು ಬೇಸಿಕ್ ರಿಕ್ವೈರ್ಮೆಂಟ್. ದುಡ್ಡೆಲ್ಲ ಸೈಡ್ಗೆ ಇಡೋಣ. ಬಟ್ ಇನ್ ದಿಸ್ ಕೇಸ್ ಒಳ್ಳೆ ಹೋಟ್ಲು, ನೀಟ್ ಆ್ಯಂಡ್ ಕ್ಲೀನ್ ಆಗಿರಬೇಕು ಆ್ಯಂಡ್ ಟೇಸ್ಟಿಯಾಗಿರಬೇಕು. ಸೊ ಹೋಗ್ತಾ ದಾರಿಲಿ ಅವ್ರಿಗೆ 2 ಹೋಟ್ಲು ಕಾಣಿಸುತ್ತೆ. ಒಂದು ರಾಮೇಶ್ವರಂ ಕೆಫೆ ಕಾಣುತ್ತೆ, ಇನ್ನೊಂದು ಪಕ್ಕದಲ್ಲಿ ಒಂದು ಲೋಕಲ್ ಡಾಬಾ ಕಾಣುತ್ತೆ. ಓಕೆ, ಸೊ ರಾಮೇಶ್ವರಂ ಕೆಫೆಲಿ ನಿಮಗೆ ಒಳ್ಳೆ ಹೋಟೆಲ್ ಇದೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಆ್ಯಂಡ್ ಟೇಸ್ಟಿ ಫುಡ್ ಕೂಡ ಇದೆ. ಓಕೆ, ಬಟ್ ಲೋಕಲ್ ಸೈಡ್ ಡಾಬಾರ್ ಏನು ಗೊತ್ತಾ, ಹೋಟೆಲ್ ಅಷ್ಟು ಚೆನ್ನಾಗಿರಲ್ಲ, ಬಟ್ ಓಕೆ ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇರಲ್ಲ, ಅಷ್ಟು ಟೇಸ್ಟ್ ಅದು ಡಿಪೆಂಡ್ ಆಗುತ್ತೆ. ಓಕೆ, ಇಲ್ಲಿ ಇಲ್ಲೇನೋ ವರ್ಸ್ಟ್ ಕೇಸ್ ಸಿನಾರಿಯೋ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ನಿಮ್ಗೆ ಏನು ಅನ್ಸುತ್ತೆ, ಈಗ ನೀವು ಒಂದು ಫ್ಯಾಮಿಲಿ ಜೊತೆ ಕರ್ಕೊಂಡು ಹೋಗ್ತೀರಾ ಅಂದರೆ ಅಫ್ಕೋರ್ಸ್ ನೀವು ಒಂದು ಒಳ್ಳೆ ಹೋಟ್ಲ್ ಹೋಗ್ತೀರಾ, ಒಳ್ಳೆ ಆ್ಯಂಬಿಯನ್ಸ್ ಇರೋದು, ಒಳ್ಳೆ ಸರೌಂಡಿಂಗ್ ಟೇಸ್ಟು ಕ್ಲೀನ್ ಆಗಿರೋದು, ಸ್ವಲ್ಪ ಚೆನ್ನಾಗೇ ಲುಕ್ ಆ್ಯಂಡ್ ಫೀಲ್ ಕೊಡೋ ಅಂತ ಹೋಗ್ತೀರಾ. ಸೊ ರಾಮೇಶ್ವರಂ ಕೆಫೆ ಹೋಗ್ತೀರಲ್ವಾ. ಸೊ ಇಲ್ಲಿ ಕ್ಲೈಂಟ್ಗೆ ಏನು ಬೇಕಾಗಿತ್ತು, ಅಂದರೆ ಕಸ್ಟಮರ್ಸ್ಗೆ ಏನು ಬೇಕಾಗಿತ್ತು, ಬಿಸ್ನೆಸ್ ಏನು ಆಫರ್ ಮಾಡ್ತಿದೆ, ಎರಡು ಮ್ಯಾಚ್ ಆಗ್ತಿದೆ ಇಲ್ಲಿ. ಓಕೆ, ಇದೇ ಥರ ಸೇಮ್ ಕಾನ್ಸೆಪ್ಟು ಆ್ಯಡ್ ರ್ಯಾಂಕಲ್ಲಿ ಕೂಡ ನಡೆಯುತ್ತೆ. ಓಕೆ, ಇದಕ್ಕೆ ನಾವು ಒಂದು ಫಾರ್ಮುಲಾದ ಡಿಫೈಡ್ ಮಾಡ್ತೀವಿ. ಓಕೆ, ಸೊ ಈ ಆ್ಯಡ್ ರ್ಯಾಂಕ್ ಫಾರ್ಮುಲಾ ಏನಪ್ಪ ಅಂದರೆ ಕ್ವಾಲಿಟಿ ಸ್ಕೋರ್ ಇಂಟು ಮ್ಯಾಕ್ಸಿಮಮ್ ಬಿಡ್ ಫಾರ್ ದ ಕೀವರ್ಡ್. ಓಕೆ, ಇದು ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಗೂಗಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡುತ್ತೆ ಬ್ಯಾಕ್ ಎಂಡಲ್ಲಿ ಯಾರು ಫಸ್ಟ್ ಬರಬೇಕು, ಯಾರು ಸೆಕೆಂಡ್ ಬರಬೇಕು ಅನ್ನೋದು ಈ ಫಾರ್ಮುಲಾ ಅಪ್ಲೈ ಮಾಡುತ್ತೆ. ಓಕೆ, ಸೊ ಕ್ವಾಲಿಟಿ ಸ್ಕೋರ್ ಅಂದರೆ ಏನು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಓಕೆ, ದಯವಿಟ್ಟು ಒಂದ್ಸತಿ ಆ ವಿಡಿಯೋನ ನೋಡಿ. ಕ್ವಾಲಿಟಿ ಸ್ಕೋರ್ ಅಂದರೆ ನಾನು ಇನ್ ಡೀಟೇಲಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿತ್ ಎಕ್ಸಾಂಪಲ್. ನಿಮಗೆ ಇನ್ನೆಲ್ಲೂ ಆ ಥರ ಎಕ್ಸಾಂಪಲ್ ಸಿಗಲ್ಲ, ಅಷ್ಟು ಸಿಂಪಲಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಅಕಸ್ಮಾತ್ ನೀವು ವಿಡಿಯೋ ನೋಡ್ತಿದ್ರೆ ನಾನು ನಿಮಗೆ ಇಲ್ಲಿ ಒಂದು ಸಮ್ಮರಿ ಕೊಡ್ತೀನಿ. ಸೊ ಕ್ವಾಲಿಟಿ ಸ್ಕೋರ್ ಅಂದರೆ ಏನು ಗೊತ್ತಾ, 1ರಿಂದ 10ವರೆಗೂ ಗೂಗಲ್ ಒಂದು ನಂಬರ್ ಕೊಡುತ್ತೆ. ಓಕೆ, ಯಾವ ಕ್ವಾಲಿಟಿ ಸ್ಕೋರ್ 1 ಅಂತ ಇದ್ದರೆ ನಿಮ್ಮ ಆ್ಯಡು ತುಂಬ ಚೆನ್ನಾಗಿ ಪರ್ಫಾರ್ಮ್ ಆಗ್ತಿಲ್ಲ ಅಂತ ಅರ್ಥ. ಅಕಸ್ಮಾತ್ ನಿಮ್ಮ ಕ್ವಾಲಿಟಿ ಸ್ಕೋರ್ 10 ಇದ್ದರೆ ನಿಮ್ಮ ಕ್ವಾಲಿಟಿ ಈಸ್ ವೆರಿ ಎಕ್ಸಲೆಂಟ್. ಓಕೆ, ಅಕಸ್ಮಾತ್ ನಿಮ್ಮ ಕ್ವಾಲಿಟಿ 8, 9, 10 ಇಟ್ಸ್ ಎ ವೆರಿ ಗುಡ್ ನಂಬರ್ ಕ್ವಾಲಿಟಿ ಸ್ಕೋರ್. ಓಕೆ, ಸೊ ಕ್ವಾಲಿಟಿ ಸ್ಕೋರ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕ್ಲಿಕ್ ಥ್ರೂ ರೇಟ್. ಅಗೇನ್ ಹೇಳ್ದಂಗೆ ಕ್ಲಿಕ್ ಥ್ರೂ ರೇಟ್ ಅಂದರೆ ನನ್ನ ಪ್ರೀವಿಯಸ್ ವಿಡಿಯೋ ಹೋಗಿ ನೋಡಬೇಕು. ಲ್ಯಾಂಡಿಂಗ್ ಪೇಜ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆ್ಯಡ್ ರೆಲೆವೆನ್ಸಿ. ಓಕೆ, ನಾನು ಈ ಕ್ವಾಲಿಟಿ ಸ್ಕೋರ್ ಒಂದೇ ಟಾಪಿಕ್ನ 10-11 ನಿಮಿಷ ನಾನು ವೀಡಿಯೋ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋ ನೋಡಿ, ನಿಮ್ಗೆ ಇನ್ನೂ ಇನ್ ಡೀಟೇಲ್ ಅರ್ಥ ಆಗುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಬಿಡ್ ವಿ ಆರ್ ವಿಲ್ಲಿಂಗ್ ಟು ಪೇ ಫಾರ್ ಎ ಸ್ಪೆಸಿಫಿಕ್ ಕೀವರ್ಡ್. ಓಕೆ, ಮ್ಯಾಕ್ಸಿಮಮ್ ಬಿಡ್ ಫಾರ್ ದ ಕೀವರ್ಡ್ ಅಂದರೆ ಮ್ಯಾಕ್ಸ್ CPC ಅಂದರೆ ಕಾಸ್ಟ್ ಪರ್ ಕ್ಲಿಕ್. ಓಕೆ, ಇದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಬಟ್ ಇಲ್ಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾನು ನಿಮ್ಗೆ ಇನ್ನೂ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ವರಿ ಮಾಡ್ಕೊಳ್ಳೋಗೋಬೇಡಿ. ಓಕೆ, ಈ ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮ್ಯಾಕ್ಸಿಮಮ್ ಬಿಡ್ ಫಾರ್ ದ ಕೀವರ್ಡ್ ಅನ್ನೋದು ಈ ಒಂದು ವಿಡಿಯೋ ನೋಡ್ಕೊಂಡು ಬರೋಣ. ಓಕೆ, ಈ ವಿಡಿಯೋ ನೋಡಿ. ಓಕೆ, ಈ ವಿಡಿಯೋ ನೀವು ನೋಡಿದ್ಮೇಲೆ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಮೇಲೆ ಇನ್ನೂ 10,000, 10,000. 10,000 ಒಂದ್ ಸಾರಿ, 10,000 2 ಸಾರಿ, 10,000 3 ಸಾರಿ. ಮೇರಾ ನಸೀಬ್ ಜೀತ್ ಗಯಾ ರೇ. ಮೊದಲ ಅಡ್ವಾನ್ಸ್ ಕೊಡಿ. ವಿಡಿಯೋ ನೋಡಿದ್ರಲ್ವಾ. ಸೊ ಈ ವಿಡಿಯೋದಲ್ಲಿ ಕಾಶಿನಾಥ್, ಟೆನ್ನಿಸ್ ಕೃಷ್ಣ ಅವರು ಆ ಕುರಿನ ಮಾರಬೇಕಂತ ಇರ್ತಾರೆ. ಓಕೆ, ಯಾರು ಜಾಸ್ತಿ ಕೂಗ್ತಾರೋ
ಆ ಕುರಿ ಅವ್ರಿಗೆ ಹೋಗುತ್ತೆ ಅಲ್ವಾ. ನೀವು ಈಗ ನಿಮ್ಮ ಲೋಕಲಲ್ಲಿ ಚೀಟಿಗೆ ಹೋಗೋದಂತ ಅಂತಾರೆ, ಆಮೇಲೆ ಏನು ಹರಾಜು ಹಾಕೋದು ಅಂತ ಅಂತಾರಲ್ವಾ, ಯಾರು ಜಾಸ್ತಿ ಕೂಗ್ತಾರೋ ಅವರಿಗೆ ಅದು ಪ್ರಾಪರ್ಟಿ ಅದು ಸೇಲ್ ಆಗುತ್ತೆ. ಸೇಮ್ ಥಿಂಗು ಗೂಗಲ್ ಆ್ಯಡ್ಸಲ್ಲಿ ಕೂಡ ನಡೆಯುತ್ತೆ, ಬಟ್ ಇಟ್ ಈಸ್ ಮಲ್ಟಿಪ್ಲೈಡ್ ವಿತ್ ಅ ಕ್ವಾಲಿಟಿ ಸ್ಕೋರ್, ಅಂದರೆ ಕ್ವಾಲಿಟಿ ಫ್ಯಾಕ್ಟರ್ ಕೂಡ ಇರುತ್ತೆ. ಯಾಕಂದರೆ ಗೂಗಲ್ಗೆ ಏನಕ್ಕೆ ಇದು ಕ್ವಾಲಿಟಿ ಸ್ಕೋರ್ ಹಾಕಿದರೆ, ಗೂಗಲ್ ಎಂಡ್ ಆಫ್ ದಿ ಡೇ ವಾಂಟ್ಸ್ ಇಸ್ ಯೂಸರ್ ಟು ಹ್ಯಾವ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಗೂಗಲ್ ಈಗ ಅಕಸ್ಮಾತ್ ನೀವು ಅನ್ಕೋಬೋದು, ಈಗ ಮರ್ಸಿಡೀಸ್ ಬೆಂಜ್ ಅವ್ರದ್ದು ತುಂಬ ದುಡ್ಡಿದೆ, ಓಕೆ, ಅವರೇ ಜಾಸ್ತಿ ದುಡ್ಡು ಮಾಡಿ ಜಾಸ್ತಿ ಸೇಲ್ ಮಾಡ್ಬೋದಲ್ವಾ. ಸೊ ಆ ಥರ ಆದಾಗ ಏನಾಗುತ್ತಾ, ಬೇರೆ ಕಾಂಪಿಟೇಟರ್ಸ್ಗೆ ಜಾಗನೇ ಇರೋದಿಲ್ಲ. ದ್ಯಾಟ್ ಬಿಕಮ್ಸ್ ಅ ಅನ್ಫೇರ್ ಟ್ರೇಡ್ ಡಿಸ್ಅಡ್ವಾಂಟೇಜ್, ಅಂದರೆ ಅದು ನ್ಯಾಯಬದ್ಧವಾಗಿ ಇರೋದಿಲ್ಲ. ಓಕೆ, ಇಟ್ಸ್ ನಾಟ್ ಅ ವೆರಿ ಫೇರ್ ಟ್ರೇಡ್. ಓಕೆ, ಎಲ್ಲರಿಗೂ ಸಮವಾಗಿ ಇರಬೇಕು. ಓಕೆ, ಅದಕ್ಕೆ ಗೂಗಲ್ ಒಂದು ಪ್ಯಾರಾಮೀಟರ್ ಒಂದು ಕ್ವಾಲಿಟಿ ಸ್ಕೋರ್. ಅಕಸ್ಮಾತ್ ನಿಮ್ಮ ಹತ್ರ ಬಿಡ್ ಅಂದರೆ ದುಡ್ಡು ಜಾಸ್ತಿ ಇಲ್ಲ, ಬಟ್ ನಿಮ್ಮ ಕ್ವಾಲಿಟಿ ಸ್ಕೋರ್ ತುಂಬ ಚೆನ್ನಾಗಿದೆ ಅಂದರೆ ಗೂಗಲ್ ಕೂಡ ನಿಮಗೆ ಫೇವರ್ ಮಾಡುತ್ತೆ. ಓಕೆ, ಬಿಕಾಸ್ ಎಂಡ್ ಆಫ್ ದಿ ಡೇ ಗೂಗಲ್ ವಾಂಟ್ಸ್ ಬೆಸ್ಟ್ ಫಾರ್ ಇಟ್ಸ್ ಯೂಸರ್ಸ್ ಇಂಟ್ರೆಸ್ಟ್. ಓಕೆ, ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 4 ಜನ ಅಡ್ವರ್ಟೈಸರ್ಸ್ ಇದ್ದಾರೆ. ಅಡ್ವರ್ಟೈಸರ್ಸ್ ಯಾರು? ನಾವು ಆ್ಯಡ್ಸ್ ರನ್ ಮಾಡೋರು. ಈ ಸಾಧು ಕೋಕಿಲರು, ಚಿಕ್ಕಣ್ಣ, ರಂಗಾಯಣ ರಘು ಮತ್ತು ಕುರಿ ಪ್ರತಾಪ್. ಓಕೆ, ಅಡ್ವರ್ಟೈಸರ್ಸ್ ಏನು ಮಾಡ್ತಾರೆ, ಇವರೆಲ್ಲರೂ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಲ್ಲಿ ಯಾರು ಫಸ್ಟ್ ಬರಬೇಕು ಯಾರು ಫಸ್ಟ್ ಬರಬೇಕು ಅಂತ. ಬಟ್ ಗೂಗಲ್ ಆ್ಯಡ್ಸ್ ಫಾರ್ಮುಲಾ ಏನಿರುತ್ತೆ, ಆ್ಯಡ್ ರ್ಯಾಂಕ್ ಈಸ್ ಈಕ್ವಲ್ ಟು ಕ್ವಾಲಿಟಿ ಸ್ಕೋರ್ ಇಂಟು ಮ್ಯಾಕ್ಸಿಮಮ್ ಬಿಡ್ ಯು ಆರ್ ಪಿಲಿಂಗ್ ಟು ವೇ. ಕ್ವಾಲಿಟಿ ಸ್ಕೋರ್ದು ಸಾಧು ಕೋಕಿಲ 4 ಇದೆ, ಚಿಕ್ಕಣ್ಣವ್ರದ್ದು 7 ಇದೆ, ರಂಗಾಯಣ ರಘು ಅವ್ರದ್ದು 3 ಇದೆ, ಕುರಿ ಪ್ರತಾಪ್ ಅವ್ರದ್ದು 5 ಇದೆ. ಓಕೆ, ಸೊ ಇವರು ಎಷ್ಟು ಪೇ ಮಾಡೋಕ್ಕೆ ರೆಡಿ ಇದ್ದಾರೆ, ಮ್ಯಾಕ್ಸಿಮಮ್ ಬಿಡ್ ದೇ ಆರ್ ವಿಲ್ಲಿಂಗ್ ಟು ಪೇ 5. ಸೊ ಈ ಕೇಸಲ್ಲಿ ಎಲ್ಲರೂ 5 ಪೇ ಮಾಡ್ತಿದ್ದಾರೆ ಈಕ್ವಲ್ ಆಗಿ. ಸೊ ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ಆ್ಯಡ್ ರ್ಯಾಂಕ್ ಎಷ್ಟು ಬರುತ್ತೆ ಅಂತ ಹೇಳ್ಬೇಕಾಗತ್ತೆ ನೀವು. ಓಕೆ, ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಡ್ ರ್ಯಾಂಕ್ ಎಷ್ಟು ಬರುತ್ತೆ ಒಬ್ಬೊಬ್ರದ್ದು. ಸೊ ಮಲ್ಟಿಪ್ಲೈ ಮಾಡೋಣ, 4 5 20, 7 5 35, 5 3 15, 5 5 25. ಸೊ ಇಷ್ಟು ಜನದಲ್ಲಿ ಯಾರ್ದು ಆ್ಯಡ್ ರ್ಯಾಂಕ್ ಜಾಸ್ತಿ ಇದೆ? ಅಫ್ಕೋರ್ಸ್ ಕುರಿ ಪ್ರತಾಪ್ ಅವ್ರದ್ದು ಜಾಸ್ತಿ ಇದೆ. ಸೊ ಯಾರ್ದು ಜಾಸ್ತಿ ಇರುತ್ತೆ ಅವರು ಫಸ್ಟ್ ಪ್ಲೇಸ್ ಬರ್ತಾರೆ. ಓಕೆ, ಸೊ ಇಲ್ಲಿ ಫಸ್ಟ್ ಪ್ಲೇಸ್ ಇವ್ರು ಬರ್ತಾರೆ, ಸೆಕೆಂಡ್ ಪ್ಲೇಸು ಕುರಿ ಪ್ರತಾಪ್, ಯಾಕಂದ್ರೆ ಸೆಕೆಂಡ್ ಹೈಯೆಸ್ಟ್ ಇದೆ, ಥರ್ಡ್ ಹೈಯೆಸ್ಟು ಸಾಧು ಕೋಕಿಲದು, ಲಾಸ್ಟ್ ಬರೋದು ರಂಗಾಯಣ ರಘು ಅವ್ರದ್ದು. ಓಕೆ, ಈಗ ನೋಡಿ ಈ ಸಿನಾರಿಯಲ್ಲಿ ಎಲ್ಲರೂ ಸೇಮ್ ಪೇ ಮಾಡ್ತಿದ್ದಾರೆ, ಬಟ್ ಕ್ವಾಲಿಟಿ ಸ್ಕೋರ್ ನೋಡಿ ಯಾರು ಜಾಸ್ತಿ ಇದೆ, 7. ಸೊ ಇದರ ಅರ್ಥ ಇಷ್ಟೇ, ನಾಟ್ ಎವ್ರಿ ಟೈಮ್ ದುಡ್ಡಿದ್ದವರೇ ಜಾಸ್ತಿ ದುಡ್ಡಿದ್ದವರು ಏನೋ ಆ್ಯಡ್ ಮೇಲೆ ಬರ್ತಾರಂತೇನಿಲ್ಲ. ಅಕಸ್ಮಾತ್ ನಿಮ್ಮ ಕ್ವಾಲಿಟಿ ಸ್ಕೋರ್ ಚೆನ್ನಾಗಿದ್ದರೆ ನಿಮ್ಮ ಕಾಂಪಿಟೇಟರ್ಸ್ಗಿನ್ನ ಕಂಪೇರ್ ಮಾಡಿದ್ರೆ ನೀವು ಫಸ್ಟ್ ಪೊಸಿಷನ್ ಬರ್ಬೋದು. ಆಗ ಟ್ರಾಫಿಕ್ ಕೂಡ ಜಾಸ್ತಿ ಆಗುತ್ತೆ, ಸೇಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಕ್ವಾಲಿಟಿ ಸ್ಕೋರ್ ಎಷ್ಟಿದೆ? ಓಕೆ, ಸೇಮ್ ಇದೆ ಕ್ವಾಲಿಟಿ ಸ್ಕೋರು. ಬಿಡ್ ಅಂದರೆ ಒಂದು ಕೀವರ್ಡ್ಗೆ ಹರಾಜು ಹಾಕೋದು, ಒಂದು ಕೀವರ್ಡ್ ಟೈಪ್ ಮಾಡಿದಾಗ ಅದಕ್ಕೆ ಹರಾಜು ಹಾಕೋಕ್ಕೆ ಎಷ್ಟು ಪೇ ಮಾಡೋಕ್ಕೆ ರೆಡಿ ಇದ್ದಾರೆ. ಸಾಧು ಕೋಕಿಲ ಒಂದು ಕೀವರ್ಡ್ಗೆ 8 ರೂಪಾಯಿ ಪೇ ಮಾಡೋಕ್ಕೆ ರೆಡಿ ಇದ್ದಾರೆ, ಚಿಕ್ಕನವರು 1 ರೂಪಾಯಿ, ಅದು 5 ರೂಪಾಯಿ, ಇವರು 5 ರೂಪಾಯಿ. ಓಕೆ, ವೀಡಿಯೋನ ಪಾಸ್ ಮಾಡಿಬಿಟ್ಟು ಆ್ಯಡ್ ರ್ಯಾಂಕ್ ಎಷ್ಟು ಬರುತ್ತೆ ಅಂತ ನಂಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ, ಸೊ ದಟ್ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಆಗ. ಸೊ ಆ್ಯಡ್ ರ್ಯಾಂಕಲ್ಲಿ ನಿಮಗೆ ನೋಡಿ ಇವು 32 ಬಂದಿದೆ, 7 ಬಂದಿದೆ, 15, ಕುರಿ ಪ್ರತಾಪ್ 25. ಸೊ ನಿಮ್ಮ ಪ್ರಕಾರ ಯಾರು ಫಸ್ಟ್ ಬರ್ಬೋದು? ಅಫ್ಕೋರ್ಸ್ ಸಾಧು ಕೋಕಿಲ ಟಾಪಲ್ಲಿ ಬರ್ತಾರೆ, ರೈಟ್. ಸೆಕೆಂಡ್ ಪೊಸಿಷನ್ ಇವ್ರು ಬರ್ತಾರೆ. ಬಟ್ ಇಲ್ಲಿ ನೋಡಿ ಇವ್ರದ್ದು ಕ್ವಾಲಿಟಿ ಸ್ಕೋರ್ ಕಡಿಮೆ ಇದೆ. ಕ್ವಾಲಿಟಿ ಸ್ಕೋರ್ ಏನು ಗೊತ್ತಾ, ಅವ್ರ ಆ್ಯಡ್ ಅಷ್ಟು ರಿಲೆವೆನ್ಸ್ ಇಲ್ಲ, ಬಟ್ ಅದಕ್ಕೆ ಅವ್ರು ಜಾಸ್ತಿ ಕೊಡಬೇಕಾಗಿತ್ತು ಫಸ್ಟ್ ಪೊಸಿಷನ್ ಬರೋಕ್ಕೆ. ಅಕಸ್ಮಾತ್ ನಿಮ್ದೇನಾದರೂ ಏನೋ ಚಿಕ್ಕನದು 4 ಇದ್ದುಬಿಟ್ಟು ಅಕಸ್ಮಾತ್ ಮ್ಯಾಕ್ಸಿಮಮ್ ಬಿಡ್ 8 ರೂಪೀಸ್ ಇದ್ದಿದ್ರೆ ಎಷ್ಟಾಗೋದು, 4 8 32. ಓಕೆ, ಚಿಕ್ಕಣ್ಣವ್ರು ಫಸ್ಟ್ ಬಂದಿರೋದಾಗ, ರೈಟ್. ಬಿಕಾಸ್ ಇಲ್ಲಿ ನೋಡಿ ಇವ್ರು ಪೇ ಕಡಿಮೆನೇ ಮಾಡ್ತಿದ್ದಾರೆ, ಬಟ್ ಕ್ವಾಲಿಟಿ ಸ್ಕೋರ್ ಚೆನ್ನಾಗಿದೆ. ಓಕೆ, ಬಟ್ ದೇ ಆರ್ ನಾಟ್ ವಿಲ್ಲಿಂಗ್ ಟು ಪೇ ಹೈ. ಸೊ ಎಂಡ್ ಆಫ್ ದಿ ಡೇ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಗೂಗಲ್ ಈಸ್ ಅ ಬಿಸ್ನೆಸ್. ಓಕೆ, ಅವರು ದುಡ್ಡು ಮಾಡಬೇಕು, ಕಸ್ಟಮರ್ಸ್ಗೂ ದುಡ್ಡು ಕೊಡಬೇಕು, ಅಡ್ವರ್ಟೈಸರ್ಗೂ ದುಡ್ಡು ಮಾಡ್ಕೊಂಡು ದಾರಿ ಮಾಡ್ಕೊಡ್ಬೇಕು. ಓಕೆ, ಎಂಡ್ ಆಫ್ ದಿ ಡೇ ಗೂಗಲ್ ಈಸ್ ಅ ಬಿಸ್ನೆಸ್. ಓಕೆ, ಸೊ ಇದನ್ನು ಎರಡನ್ನೂ ಮ್ಯಾಚ್ ಮಾಡೋಕ್ಕೆ ರೆಡಿ ಇರಬೇಕು. ಅಕಸ್ಮಾತ್ 7 ಇದೆ, ಈಗ ಅಕಸ್ಮಾತ್ ಕುರಿ ಪ್ರತಾಪ್ ಅವರು ನಾನು 5 ರೂಪಾಯಿ ಕೊಡ್ತೀನಿ ಅಂದರೆ ಎಷ್ಟಾಗುತ್ತೆ ಹೇಳಿ, 7 5 35. ಅಂದರೆ ಸಾಧು ಕೋಕಿಲರು 32, ಇವು 35 ಅಂದರೆ ಇವರೇ ಟಾಪಲ್ಲಿ ಬರ್ತಾರೆ. ಓಕೆ, ಇವು ಸ್ವಲ್ಪ ಇವ್ರಿಗಿನ್ನ ಕಡಿಮೆ ಪೇ ಮಾಡಿದ್ರು ಕೂಡ ಮಲ್ಟಿಪ್ಲೈ ಮಾಡಿದಾಗ ಇವ್ರದೇ ಜಾಸ್ತಿ ಆಗ್ತಿದೆ ಅಲ್ವಾ, ಅರ್ಥ ಆಯ್ತಲ್ವ ನಿಮಗೆ? ಸೊ ನಾನೇನು ಹೇಳೋದು, ಕ್ವಾಲಿಟಿ ಸ್ಕೋರ್ನು ಮೇಂಟೈನ್ ಮಾಡಿ, ಮ್ಯಾಕ್ಸಿಮಮ್ ಬಿಡ್ಡು ಮೇಂಟೈನ್ ಮಾಡಿ. ಓಕೆ, ಸೊ ಈ ಥರ ಮಾಡಿದಾಗ ನಿಮಗೆ ಯಾರು ಫಸ್ಟ್ ಬರ್ತಾರೆ, ಯಾರು ಸೆಕೆಂಡು, ಥರ್ಡು, ಫೋರ್ತ್ ಅನ್ನೋದು ಗೂಗಲ್ ಇದು ಬ್ಯಾಕ್ ಎಂಡಲ್ಲಿ ಪ್ರೊಸೆಸ್ ಮಾಡುತ್ತೆ. ಸೊ ಇದೇ ಥರ ನಿಮಗೆ ನಿಮ್ಮ ಆ್ಯಡ್ಸ್ ಮೇಲೆ ಬರಬೇಕು, ಟಾಪಲ್ಲಿ ಬರಬೇಕಂದ್ರೆ ನೀವೇನು ಮಾಡಬೇಕು, ಫಸ್ಟು ಒಳ್ಳೆ ಲ್ಯಾಂಡಿಂಗ್ ಪೇಜು, ನಿಮ್ಮ ಆ್ಯಡ್ ರೆಲೆವೆಂಟ್ ಆಗಿರಬೇಕು, ಕ್ಲಿಕ್ ಥ್ರೂ ರೇಟ್ ಕೂಡ ಚೆನ್ನಾಗಿರಬೇಕು. ಸೊ ಈ 3 ಚೆನ್ನಾಗಿದ್ರೆ ಕ್ವಾಲಿಟಿ ಸ್ಕೋರ್ ಚೆನ್ನಾಗಿರುತ್ತೆ. ಸೊ ಕ್ವಾಲಿಟಿ ಸ್ಕೋರ್ ಚೆನ್ನಾಗಿದ್ರೆ ನೀವು ಮಾಡೋಂಥ ಬಿಡ್ಡು ಕಡಿಮೆ ಬರುತ್ತೆ, ಆಗ ನಿಮ್ಮದು
ಪೊಸಿಷನ್ನು ಫಸ್ಟ್ ಪೊಸಿಷನ್ ಬರುತ್ತೆ. ಆಗ ನಿಮ್ಮ ಸೇಲ್ಸ್ ಕೂಡ ಜಾಸ್ತಿ ಆಗುತ್ತೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಓವರ್ ಆಲ್ ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿರುತ್ತೆ. ಸೊ ಆ್ಯಡ್ ರ್ಯಾಂಕ್ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಇದೆ ಅಂತ ಅನ್ಕೋತೀನಿ. ಸ್ನೇಹಿತರೆ, ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಒಂದ್ಸತಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೂ ಅವ್ರ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಆ್ಯಂಡ್ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ, ಸೊ ದಟ್ ಯೂಟ್ಯೂಬ್ ಅಲ್ಗೋರಿಥಮ್ಗೆ ನನ್ನ ವಿಡಿಯೋ ಚೆನ್ನಾಗಿದೆ ಗೊತ್ತಾಗುತ್ತೆ ಆ್ಯಂಡ್ ಹೆಚ್ಚಿನ ಜನಕ್ಕೆ ಇದು ವಿಡಿಯೋ ರೀಚ್ ಆಗುತ್ತೆ. ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸ್ಆ್ಯಪ್ ಕಮ್ಯುನಿಟಿಗೆ ಲಿಂಕ್ ಹಾಕಿದ್ದೀನಿ, ದಯವಿಟ್ಟು ಅದನ್ನು ಜಾಯ್ನ್ ಆಗೋದು ಮರಿಬೇಡಿ. ಆ್ಯಂಡ್ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಬಾಯ್.